ಹಾಯ್, ನಾನು ನಿಮ್ಮ ಕನ್ನಡ ಕತೆ. ಯಾಕೋ ನನಗೆ ಈ ಸಲ ಥ್ರಿಲ್ಲರ್ ಮೂವಿನ ಹೇಳಬೇಕು ಅಂತ ಅನಿಸಿಲ್ಲ. ಅದಕ್ಕೆ ಗುಡ್ ವಿಲ್ ಹಂಟಿಂಗ್ ಅನ್ನೋ ಒಂದು ಹಾಲಿವುಡ್ ಮೂವಿನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ಸ್ಟೋರಿ ಒಂದು ಮ್ಯಾಥ್ಸ್ ಜೀನಿಯಸ್ನ ಸ್ಟೋರಿ. ಈ ಮೂವಿಗೆ IMDbನಲ್ಲಿ ಒಳ್ಳೆ ಸ್ಕೋರ್ ಇದೆ. ಈ ಮೂವಿನಲ್ಲಿ ಹೀರೋಗೆ ಇರೋ ಜೀನಿಯಸ್ನೆಸ್ ಮತ್ತು ಅದಕ್ಕೆ ಇರೋ ಡೆಪ್ತ್ ಆ್ಯಂಡ್ ಡಾರ್ಕ್ ಸೈಡ್ಸ್ನ ಕೂಡ ತೋರಿಸುತ್ತೆ. ಹಾಗೆ ಒಂದು ಆರ್ಟ್ ಟಚಿಂಗ್ ಎಮೋಷನಲ್ ಸ್ಟೋರಿ ಕೂಡ ಇವ್ರಿಗೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವತ್ತಾದರೂ ಲೈಫ್ನಲ್ಲಿ ಡಿಮೋಟಿವೇಟ್ ಆಗಿದ್ರೆ ಒಂದ್ಸಲ ಈ ಮೂವಿನ ನೋಡಿ. ಈ ಮೂವಿ ಒಂದು ಗುಡ್ ಫೀಲ್ನ ಕೊಡುತ್ತೆ ಅಂತ ನಾನು ಹೇಳಬಲ್ಲೆ. ಹಾಗೆ ನಿಮಗೆ ಮೋಟಿವೇಟ್ ಆದಂಗೆ ಕೂಡ ಅನಿಸುತ್ತೆ. ಸೊ ಮೂವಿ ಲವರ್ಸ್, ನಿಮ್ಮನ್ನ ಬಲವಂತವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳಲ್ಲ. ಆದರೆ ಜೆನ್ಯೂನ್ ಆಗಿ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆಲ್ಲ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮೂವಿನಲ್ಲಿ ನಮ್ಮ ಹೀರೋ ಹೆಸರು ವಿಲ್ ಹಂಟಿಂಗ್. ಓಪನಿಂಗ್ ಸೀನಲ್ಲಿ ಒಂದೊಂದು ರೂಮ್ನಲ್ಲಿ ಕುತ್ಕೊಂಡಿರ್ತಾನೆ. ಫಸ್ಟ್ ಸೀನಲ್ಲಿ ಮನೆಯಲ್ಲಿ ಖಾಲಿಯಾಗಿ ಕುತ್ಕೊಂಡಿದ್ದ ವಿಲ್ ಹಂಟಿಂಗ್ ಹತ್ರಕ್ಕೆ ತನ್ನ ಫ್ರೆಂಡ್ ಚೆಕ್ ಬರ್ತಾನೆ. ಅವನು ತನ್ನ ಕಾರ್ನಲ್ಲಿ ಹತ್ತಿಸ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸೀನಲ್ಲಿ ನೋಡೋದಾದ್ರೆ MIT ಯೂನಿವರ್ಸಿಟಿನಲ್ಲಿ ಒಬ್ಬ ಪ್ರೊಫೆಸರ್ ಬ್ಲ್ಯಾಕ್ ಬೋರ್ಡ್ ಮೇಲೆ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ ಎಲ್ಲ ಹಾಕಿ ಸಾಲ್ವ್ ಮಾಡ್ತಾ ಇರ್ತಾನೆ. ಈ ಪ್ರೊಫೆಸರ್ ಹೆಸರು ಬಂದ್ಬಿಟ್ಟು ಜೆರಾಲ್ಡ್. ಪ್ರತಿದಿನ ಕೂಡ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ಜೆರಾಲ್ಡ್ ತನ್ನ ಸ್ಟೂಡೆಂಟ್ಸ್ಗೆ ಒಂದು ಪ್ರಾಬ್ಲಮ್ನ ಕೊಟ್ಟು ಅದನ್ನ ಸಾಲ್ವ್ ಮಾಡೋಕೆ ಹೇಳ್ತಾನೆ. ಆ ಪ್ರಾಬ್ಲಮ್ ಕೂಡ ಹೊರಗಡೆ ಹಾಲ್ವೇನಲ್ಲಿ ಇದ್ದ ಒಂದು ಬೋರ್ಡ್ ಮೇಲೆ ಬರೆದಿರುತ್ತೆ. ಸೇಮ್ ಅದೇ ಬಿಲ್ಡಿಂಗ್ನಲ್ಲಿ ಹೀರೋ ಒಂದು ಕ್ಲೀನರ್ ತರ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಹೊರಗಡೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಇದ್ದ ಆ ಪ್ರಾಬ್ಲಮ್ನ ನೋಡ್ತಾನೆ. ಆಮೇಲೆ ತನ್ನ ಮನೆಗೆ ಹೋಗಿ ಅದರ ಸೊಲ್ಯೂಷನ್ ತನ್ನ ಮಿರರ್ ಮೇಲೆ ಬರೀತಾನೆ. ಆಕ್ಚುಲಿ ಈ ಮೂವಿನಲ್ಲಿ ನಮ್ಮ ಹೀರೋ ತುಂಬಾ ಜೀನಿಯಸ್. ಆದರೆ ಅವನ ಟ್ಯಾಲೆಂಟ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತಿಲ್ಲ. ನೆಕ್ಸ್ಟ್ ದಿನ ವಿಲ್ ಹಂಟಿಂಗ್ ಕಾಲೇಜ್ನಲ್ಲಿ ಫ್ಲೋರ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ಆವಾಗಲೇ ಅಲ್ಲಿ ಯಾರೂ ಇಲ್ಲದೆ ಇರೋ ಸಮಯ ನೋಡಿ ಬೋರ್ಡ್ ಮೇಲೆ ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಫುಲ್ ಟೈಮ್ ಮ್ಯಾಥಮೆಟಿಕ್ಸ್ ಮೇಲೆ ರಿಸರ್ಚ್ ಮಾಡ್ತಾ ಇರೋ ಪ್ರೊಫೆಸರ್ಸ್ಗೆ ಅದೊಂಥರ ಸವಾಲ್ ಥರ ಇರುತ್ತೆ. ಆದರೆ ವಿಲ್ ಮಾತ್ರ ಒಂದೇ ದಿನದಲ್ಲಿ ಆ ಸೊಲ್ಯೂಷನ್ನ ಸೈಲೆಂಟಾಗಿ ಕ್ಲಿಯರ್ ಮಾಡಿ ಬೋರ್ಡ್ ಮೇಲೆ ಬರೀತಾನೆ. ಆದರೆ ವಿಲ್ ಬೋರ್ಡ್ ಮೇಲೆ ಆ ಥರ ಬರೆಯೋದನ್ನ ಯಾರೂ ನೋಡಲ್ಲ. ಹಾಗೆ ಡೈಲಿ ಥರನೇ ಅವನು ತನ್ನ ಫ್ರೆಂಡ್ಸ್ ಜೊತೆ ಆಡ್ತಾ ಇರ್ತಾನೆ. ಈ ಕಡೆ ಸ್ಟೂಡೆಂಟ್ಸ್ ಜೆರಾಲ್ಡ್ ಹತ್ರಕ್ಕೆ ಹೋಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದವ್ರು ಯಾರು ಅಂತ ಕೇಳ್ತಾರೆ. ಆಗ ಜೆರಾಲ್ಡ್ ಕೂಡ ಆ ಸ್ಟೂಡೆಂಟ್ಸ್ ಜೊತೆ ಹೋಗಿ ಬೋರ್ಡ್ ಮೇಲೆ ಬರೆದಿರೋ ಸೊಲ್ಯೂಷನ್ ನೋಡಿ ತುಂಬ ಶಾಕ್ ಆಗ್ತಾನೆ. ಯಾಕಂದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ವರ್ಷಗಳಾಗುತ್ತೆ. ಆದರೆ ಒಂದೇ ದಿನದಲ್ಲಿ ಸೊಲ್ಯೂಷನ್ ಬರೆದಿರೋ ಜೀನಿಯಸ್ ನಾನು ನೋಡಬೇಕಂತ ಅಂದ್ಕೊಂಡಿರ್ತಾನೆ. ಹಾಗೆ ಅವನ ಬಗ್ಗೆ ಹುಡುಕ್ತಾ ಇರ್ತಾನೆ. ಈ ಕಡೆ ವಿಲ್ ಹಂಟಿಂಗ್ ತನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಇರ್ತಾನೆ. ಗ್ರೌಂಡ್ನಲ್ಲಿ ಇದ್ದ ತನ್ನ ಹಳೆ ಕ್ಲಾಸ್ಮೇಟ್ ಜೊತೆ ಜಗಳ ಆಡ್ತಾನೆ. ಯಾಕಂದರೆ ವಿಲ್ ಹಂಟಿಂಗ್ ಯಾವಾಗಲೂ ಕೂಡ ಓಪನ್ ಪರ್ಸನ್ ಅಲ್ಲ. ಅವನಲ್ಲಿ ಏನೋ ಗೊತ್ತಿಲ್ಲದಿರೋ ನೋವೆಲ್ಲ ಇರುತ್ತೆ. ಆ ಜಗಳ ಆದಮೇಲೆ ಪೊಲೀಸರು ಬಂದು ವಿಲ್ ಹಂಟಿಂಗ್ನ ಅರೆಸ್ಟ್ ಮಾಡ್ತಾರೆ. ಇನ್ನೊಂದು ಕಡೆ ಪ್ರೊಫೆಸರ್ ಜೆರಾಲ್ಡ್ ಆ ಸ್ಟೋರಿನ ಸಾಲ್ವ್ ಮಾಡಿದವರು ಯಾರು ಅಂತ ಎಲ್ಲರನ್ನೂ ಕೇಳ್ತಾ ಇರ್ತಾನೆ. ಆವಾಗೆ ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಾ ಇರೋ ವಿಲ್ನ ನೋಡಿ ಅವನ ಹಿಂದೆ ಫಾಲೋ ಆಗ್ತಾನೆ. ಆದರೆ ವಿಲ್ ಮಾತ್ರ ಆ ನೆಕ್ಸ್ಟ್ ದಿನ ಯೂನಿವರ್ಸಿಟಿನಲ್ಲಿ ಕ್ಲೀನರ್ ಆಗಿ ಕೆಲಸ ಬಿಟ್ಬಿಡ್ತಾನೆ. ಹಾಗೆ ಅವ್ರ ಫ್ರೆಂಡ್ಸ್ ಜೊತೆ ಕಲಿತು ಒಂದು ಬಾರ್ನಲ್ಲಿ ಇದ್ದಾಗ ಅವನಿಗೆ ಸ್ಕೈಲರ್ ಅನ್ನೋ ಹುಡುಗಿ ಜೊತೆ ಪರಿಚಯ ಆಗುತ್ತೆ. ಸ್ಕೈಲರ್ ಹೋಗೋಕ್ಕಿಂತ ಮುಂಚೆ ವಿಲ್ಗೆ ಒಂದು ನಂಬರ್ ಕೊಟ್ಟು ಹೋಗ್ತಾಳೆ. ಈ ಮೂವಿನಲ್ಲಿ ಹೀರೋಯಿನ್ಗೂ ಕೂಡ ಒಂದು ಒಳ್ಳೆ ಇಂಪಾರ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಡೇ ಪ್ರೊಫೆಸರ್ ಜೆರಾಲ್ಡ್ ಬಿಲ್ಡಿಂಗ್ ಸ್ಟಾಫ್ ಹತ್ರಕ್ಕೆ ಹೋಗ್ತಾನೆ. ಹಾಗೆ ಅವ್ರನ್ನ ಮೀಟಾಗಿ ವಿಲ್ ಹಂಟಿಂಗ್ನ ಆ ಜಾಬ್ನಲ್ಲಿ ಜಾಯಿನ್ ಮಾಡಿಸಿದವರ ನಂಬರ್ನ ತೊಗೊತಾನೆ. ಸೊ ಜೆರಾಲ್ಡ್ ಡೈರೆಕ್ಟಾಗಿ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಲ್ ಇರೋ ಹತ್ರಕ್ಕೆ ಹೋಗ್ತಾನೆ. ವಿಲ್ ಹಂಟಿಂಗ್ಗೆ ಜಗಳಗಳು ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನಲ್ಲಿ ಇದು ರೆಕಾರ್ಡ್ ಇರುತ್ತೆ. ವಿಲ್ ಹಂಟಿಂಗ್ಗೆ ಜೈಲ್ ಶಿಕ್ಷೆಯನ್ನು ಕೊಡ್ತಾರೆ. ಆದರೆ ಜೆರಾಲ್ಡ್ ಮಾತ್ರ ರಿಕ್ವೆಸ್ಟ್ ಮಾಡಿ ವಿಲ್ ಹಂಟಿಂಗ್ನ ಅಲ್ಲಿಂದ ತಪ್ಪಿಸ್ತಾನೆ. ಆದರೆ ವಿಲ್ ಹಂಟಿಂಗ್ಗೆ ಬೇಲ್ ಕೊಡಬೇಕಾದ್ರೆ ಅವರು 2 ಕಂಡೀಷನ್ಸ್ನ ಇಟ್ಟಿರ್ತಾರೆ. ಒಂದು, ವಿಲ್ ಹಂಟಿಂಗ್ ಜೆರಾಲ್ಡ್ ಜೊತೆ ಕಲಿತು ಮ್ಯಾಥ್ಸ್ ರಿಸರ್ಚ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಎರಡನೇದು, ಸೈಕ್ರಿಯಾಟಿಸ್ಟ್ ಕೌನ್ಸಿಲಿಂಗ್ ತಗೋಬೇಕು. ಅವೆರಡಕ್ಕೂ ಓಕೆ ಅಂದ್ರೇನೆ ವಿಲ್ ಹಂಟಿಂಗ್ಗೆ ಬೇಲ್ ಇರುತ್ತೆ. ಫಸ್ಟ್ ಕಂಡೀಷನ್ ಆದರೆ ಓಕೆ, ಆದರೆ ಸೆಕೆಂಡ್ ಕಂಡೀಷನ್ ಅಂದರೆ ವಿಲ್ ಹಂಟಿಂಗ್ಗೆ ಇಷ್ಟ ಇರಲ್ಲ. ಸೊ ಅವನ್ನ ಮೀಟ್ ಆಗೋಕ್ಕೆ ಬಂದಿರೋ ಸೈಕ್ರಿಯಾಟಿಸ್ಟ್ ಎಲ್ಲರನ್ನೂ ಕೂಡ ಹೆದರಿಸಿ ಅಲ್ಲಿಂದ ಓಡೋಗೋ ರೀತಿ ಮಾಡ್ತಾನೆ. ಹಾಗೆ ಜೆರಾಲ್ಡ್ ಹತ್ರ ಇರೋ ಒಂದೇ ಒಂದು ಆಪ್ಷನ್ ತನ್ನ ಹಳೆ ಫ್ರೆಂಡ್ ಶ್ವಾನ್. ಇವರ ಕ್ಯಾರೆಕ್ಟರ್ ಈ ಮೂವಿನಲ್ಲಿ ತುಂಬ ಇಂಪಾರ್ಟೆಂಟ್. ಪ್ರೊಫೆಸರ್ ಜೆರಾಲ್ಡ್ ಶ್ವಾನ್ಗೆ ಮ್ಯಾಟರ್ ಎಲ್ಲ ಹೇಳ್ತಾನೆ. ಹೇಗೋ ಒಂದು ಮಾಡಿ ವಿಲ್ ಹಂಟಿಂಗ್ಗೆ ಕೌನ್ಸಿಲಿಂಗ್ ಕೊಡೋಕೆ ಹೇಳ್ತಾನೆ. ಇಲ್ಲಿಂದನೇ ಮೂವಿ ಚೆನ್ನಾಗಿರುತ್ತೆ. ಇಲ್ಲಿಂದ ಮೂವಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ವಿಲ್ ಹಂಟಿಂಗ್ ಮತ್ತು ಶ್ವಾನ್ ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ವಿಲ್ ಹಂಟಿಂಗ್ ಮೊದಲು ಬಂದಿರೋ ಸೈಕ್ರಾಟಿಸ್ಟ್ ಎಲ್ಲರಿಗೂ ಕೂಡ ಹೇಗೆ ಹರ್ಟ್ ಆಗೋ ಥರ ಮಾತಾಡಿದ್ನೋ ಇವ್ರ ಜೊತೆ ಕೂಡ ಹಂಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ವಿಲ್ ಶಾನ್ ಆಫೀಸ್ನಲ್ಲಿ ಇದ್ದ ಓಲ್ಡ್ ಪೇಂಟಿಂಗ್ನ ನೋಡ್ತಾನೆ. ಅದನ್ನು ನೋಡಿ ಅವನ ವೈಫ್ ಮೇಲೆ ಕಾಮೆಂಟ್ ಮಾಡ್ತಾನೆ. ತಕ್ಷಣವೇ ಶಾನ್ಗೆ ತುಂಬ ಕೋಪ ಬರುತ್ತೆ. ಈ ಸ್ಟೋರಿನಲ್ಲಿ ಶಾನ್ಗೆ ಇರೋ ಒಂದೇ ಒಂದು ವೀಕ್ನೆಸ್ ತನ್ನ ವೈಫ್. ಅದು ಕೂಡ ಯಾಕೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಶ್ವಾನ್ನ ಅಷ್ಟು ಅವಮಾನಿಸಿ ಹರ್ಟ್ ಮಾಡಿದ್ರು ಕೂಡ ಸೆಷನ್ ಆದಮೇಲೆ ನಾನು ನಿನ್ನ ಇನ್ನೊಂದ್ಸಲ ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸ್ಕೈಲರ್ ಮತ್ತು ವಿಲ್ ಹಂಟಿಂಗ್ನ ನಡುವೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ವಿಲ್ ಶ್ವಾನ್ ಹತ್ರಕ್ಕೆ ಕೌನ್ಸಿಲಿಂಗ್ ಆಗಿ ಬರ್ತಾನೆ. ಇಬ್ರು ಕೂಡ ಒಂದು ಪಾರ್ಕ್ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಇದೇ ಮೂವಿನಲ್ಲಿ ತುಂಬ ಇಂಪಾರ್ಟೆಂಟ್ ಸೀನ್.
ಯಾಕಂದರೆ ಅವರಿಬ್ಬರು ಕೂಡ ಕನೆಕ್ಟ್ ಆಗೋದು ಈ ಸೀನ್ ಆದಮೇಲೆ. ಈ ಸೀನಲ್ಲಿ ಶ್ವಾನ್ ವಿಲ್ ಹಂಟಿಂಗ್ಗೆ ಅವನಲ್ಲಿ ಇದ್ದ ಭಯ, ಮನುಷ್ಯರನ್ನ ದೂರ ಇಡೋ ನೆಗೆಟಿವ್ ಥಿಂಕಿಂಗ್, ಅವನ ಬಗ್ಗೆ ಅವನಿಗೆ ಇರೋ ಥಾಟ್ಸ್ನ ಎಲ್ಲ ಶ್ವಾನ್ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಸೀನ್ ಆದಮೇಲೆ ವಿಲ್ ಹಂಟಿಂಗ್ಗೆ ಶಾನ್ ಅಂದರೆ ಒಂದು ನಂಬಿಕೆ ಬರುತ್ತೆ. ಕೌನ್ಸಿಲಿಂಗ್ ಮುಖಾಂತರ ನಿಜವಾಗ್ಲೂ ಶ್ವಾನ್ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾನೆ. ಸೈಕೋಥೆರಪಿ ಅನ್ನೋದು ವರ್ಕೌಟ್ ಆಗಬೇಕು ಅಂದರೆ ಮೊದಲು ಪೇಷಂಟ್ ತನ್ನ ಡಾಕ್ಟರ್ನ ನಂಬಬೇಕು. ನೆಕ್ಸ್ಟ್ ಸೀನ್ನಲ್ಲಿ ಚೆಕ್ ವಿಲ್ ಹಂಟಿಂಗ್ನ ಕರ್ಕೊಂಡು ಹೋಗೋಕ್ಕೆ ತನ್ನ ಮನೆಗೆ ಬರ್ತಾನೆ. ಇವರಿಬ್ಬರು ಕೂಡ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ವಿಲ್ ಹಂಟಿಂಗ್ ತನ್ನ ಲವರ್ ಆದ ಸ್ಕೈಲರ್ಗೆ ಕಾಲ್ ಮಾಡ್ತಾನೆ, ಆದರೆ ಅವನಿಗೆ ಮಾತಾಡೋಕ್ಕಾಗಲ್ಲ. ಮೂವಿ ಸ್ಟಾರ್ಟಿಂಗಿಂದ ಕೂಡ ವಿಲ್ ಹಂಟಿಂಗ್ಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ವಿಲ್ ಹಂಟಿಂಗ್ ಯಾರಿಗಾದ್ರೂ ಅಟ್ಯಾಚ್ ಆದರೆ ಮತ್ತೆ ಅವರು ಇವನ್ನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ ಅವನಿಗಿರುತ್ತೆ. ಅದಕ್ಕೆ ಸ್ಕೈಲರ್ನ ಕೂಡ ಮತ್ತೆ ಅವನು ಭೇಟಿ ಆಗಲ್ಲ. ಇದನ್ನು ಶ್ವಾನ್ ಗಮನಿಸ್ತಾನೆ. ಫಸ್ಟ್ ಸೆಷನ್ನಲ್ಲಿ ವಿಲ್ ಹಂಟಿಂಗ್ ಏನು ಮಾತಾಡದೇ ಇದ್ರೂ ಕೂಡ ನೆಕ್ಸ್ಟ್ ಸೆಷನ್ನಲ್ಲಿ ಅವನಿಗೆ ಕನೆಕ್ಟ್ ಆಗ್ತಾನೆ. ವಿಲ್ ಹಂಟಿಂಗ್ ಜೊತೆ ಶ್ವಾನ್ ತನ್ನ ವೈಫ್ನ ಹೇಗೆ ಮೀಟ್ ಆಗಿದ್ದಾನೆ ಎಲ್ಲ ಹೇಳ್ತಾನೆ. ಆಗ ವಿಲ್ ಹಂಟಿಂಗ್ ಕೂಡ ಸ್ಕೈಲರ್ನ ನೆನಪಿಸ್ಕೊತಾನೆ. ಆಗ ಸ್ಕೈಲರ್ ಮಾತ್ರಕ್ಕೆ ಹೋಗಿ ಹೊರಗೆ ಬಾ ಅಂತ ಕೇಳ್ತಾನೆ. ಸ್ಕೈಲರ್ ಓದ್ತಾ ಇರೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಕ್ವೇಷನ್ನ ಸಾಲ್ವ್ ಮಾಡಿ ಅವಳನ್ನ ಹೊರಗೆ ಕರ್ಕೊಂಡು ಹೋಗ್ತಾನೆ. ಸೆಷನ್ಸ್ ನಡೀತಾ ಇದ್ದ ಹಾಗೆ ವಿಲ್ ಮತ್ತು ಶ್ವಾನ್ಗೆ ಇರೋ ರಿಲೇಷನ್ಶಿಪ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಪ್ರೊಫೆಸರ್ ಜೆರಾಲ್ಡ್ ಹತ್ರ ಕೂಡ ಮ್ಯಾಥಮೆಟಿಕ್ಸ್ ರಿಸರ್ಚ್ ಹಾಗೆ ನಡೀತಾ ಇರುತ್ತೆ. ಸ್ಕೈಲರ್ನ ತನ್ನ ಫ್ರೆಂಡ್ಸ್ಗೆ ಪರಿಚಯ ಮಾಡ್ತಾನೆ ವಿಲ್ ಹಂಟಿಂಗ್. ಆದರೆ ಸ್ಕೈಲರ್ ವಿಲ್ ಹಂಟಿಂಗ್ನ ತನ್ನ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಅವನಿಗೆ 10 ಜನ ಬ್ರದರ್ಸ್ ಇದ್ದಾರೆ ಅಂತ ಹೇಳ್ತಾನೆ. ಅದೇ ವಿಲ್ ಹಂಟಿಂಗ್ಗೆ ಇರೋ ವೀಕ್ನೆಸ್. ಅವನಲ್ಲಿರೋ ನೆಗೆಟಿವ್ ಥಿಂಕಿಂಗಿಂದ ತನ್ನ ಸುತ್ತಮುತ್ತಲಿರೋರಿಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಶ್ವಾನ್ ಮತ್ತು ಜೆರಾಲ್ಡ್ ಒಂದು ಬಾರ್ನಲ್ಲಿ ಮೀಟ್ ಆಗ್ತಾರೆ. ಹಾಗೆ ಮೀಟ್ ಆದಾಗ ವಿಲ್ ಹಂಟಿಂಗ್ ಪ್ರೋಗ್ರೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಶ್ವಾನ್ ಜೆರಾಲ್ಡ್ ಜೊತೆ ಮಾತಾಡ್ತಾ ನಿನ್ನಿಂದ ಅವನಿಗೆ ಸ್ವಲ್ಪ ಪ್ರೆಷರ್ ಆದಂಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆದರೆ ಜೆರಾಲ್ಡ್ ಮಾತ್ರ ನಿನ್ನ ಕೌನ್ಸಿಲಿಂಗ್ಗೆ ಸ್ವಲ್ಪ ಎಫೆಕ್ಟಿವ್ ಆಗಿಲ್ಲ ಅಂತ ಹೇಳ್ತಾನೆ. ಹಾಗೆ ನಿನ್ನ ವಿಲ್ಗೆ ಸ್ವಲ್ಪ ರಾಂಗ್ ಐಡಿಯಾಸ್ ಕೂಡ ಕೊಡ್ತಾ ಇದೆಯಾ ಅಂತ ಹೇಳ್ತಾನೆ. ಇವರಿಬ್ಬರ ನಡುವೆ ಕೂಡ ವಿಲ್ ಬಗ್ಗೆ ಜಗಳ ಆಗುತ್ತೆ. ಹಾಗೆ ಜೆರಾಲ್ಡ್ ವಿಲ್ಗಾಗಿ ಜಾಬ್ ಇಂಟರ್ವ್ಯೂಸ್ನೆಲ್ಲ ಅರೇಂಜ್ ಮಾಡ್ತಾನೆ. ಆದರೆ ವಿಲ್ ಮಾತ್ರ ಅವನ್ನೆಲ್ಲ ಹಾಳು ಮಾಡ್ತಾನೆ. ಅಷ್ಟೇ ಅಲ್ಲದೆ ಸ್ಕೈಲರ್ ಜೊತೆ ಕೂಡ ಜಗಳ ಆಡ್ತಾನೆ. ಪ್ರೊಫೆಸರ್ ಜೆರಾಲ್ಡ್ನ ಕಡಿಮೆ ಮಾಡ್ದಂಗೆ ಮಾತಾಡಿ ಅವನ್ನ ಅವಮಾನಿಸ್ತಾನೆ. ಹೀಗೆ ತನಗೆ ಹತ್ತಿರ ಆಗಿದ್ದವರೆಲ್ಲರನ್ನೂ ಕೂಡ ವಿಲ್ ಹಂಟಿಂಗ್ ದೂರ ಮಾಡ್ಕೊತಾ ಇರ್ತಾನೆ. ವಿಲ್ ಮಾತ್ರ ಒಂದೇ ನಂಬ್ತಾನೆ, ಯಾರನ್ನಾದ್ರೂ ಮನುಷ್ಯರ ನಾವು ನಂಬಿದ್ರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ, ಫ್ಯೂಚರ್ನಲ್ಲಿ ನಮಗೆ ತುಂಬ ನೋವು ಕೊಡುತ್ತೆ ಅಂತ ಅನ್ಕೊಂಡಿರ್ತಾನೆ. ಅವನ ಚೈಲ್ಡ್ಹುಡ್ನಲ್ಲಿ ನಡೆದ ಸಂಘಟನೆಗಳಿಂದ ಅವನು ಸ್ವಲ್ಪ ಸೈಕಾಲಜಿಕಲ್ ಆಗಿ ಡಿಸ್ಟರ್ಬ್ ಆಗಿರ್ತಾನೆ. ಇದಕ್ಕೆ ರೀಸನ್ ಕೂಡ ನಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಆಮೇಲೆ ಸ್ಕೈಲರ್ ಕ್ಯಾಲಿಫೋರ್ನಿಯಾಗೆ ಟ್ರಾನ್ಸ್ಫರ್ ಆಗ್ತಾಳೆ. ಅವರಿಬ್ರು ಲಾಸ್ಟ್ ಟೈಮ್ ಆಗಿ ಫೋನಲ್ಲೇ ಮಾತಾಡ್ಕೊತಾರೆ. ಆಮೇಲೆ ಚೆಕ್ ವಿಲ್ ಜೊತೆ ಮಾತಾಡ್ತಾ ನಾನು ದಿನ ನಿನ್ನ ಭೇಟಿ ಆಗಕ್ಕೆ ಬಂದಾಗ ನಿನ್ನ ಮನೆಯಲ್ಲಿ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬರ್ತಾ ಇರ್ತೀನಿ ಅಂತ ಹೇಳ್ತಾನೆ. ಅವನ ಅರ್ಥ ಏನು ಅಂದರೆ ಇಷ್ಟು ಟ್ಯಾಲೆಂಟ್ ಆಗಿರೋ ತನ್ನ ಫ್ರೆಂಡ್ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲೇ ಇದ್ಬಿಡ್ತಾನೇನೋ ಅಂತ ಅವ್ನು ಭಯ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಲ್ ಬಗ್ಗೆ ಜೆರಾಲ್ಡ್ ಮತ್ತು ಶ್ವಾನ್ ಜಗಳ ಆಡ್ಕೋತಾ ಇರ್ತಾರೆ. ಈ ಜಗಳ ಆದಮೇಲೆ ವಿಲ್ ಶ್ವಾನ್ ಹತ್ರ ಓಪನ್ ಅಪ್ ಆಗ್ತಾನೆ. ಈ ಸೀನ್ ಆದಮೇಲೆ ವಿಲ್ ಹಂಟಿಂಗ್ನಲ್ಲಿ ನಾವು ಚೇಂಜಸ್ನ ನೋಡ್ತೀವಿ. ವಿಲ್ ಹಂಟಿಂಗ್ ಜೆರಾಲ್ಡ್ ತೋರಿಸಿರೋ ಜಾಬ್ನಲ್ಲಿ ಜಾಯ್ನ್ ಆಗ್ತಾನೆ. ಅವನಿಗೆ ಹೆಲ್ಪ್ ಮಾಡಿರೋ ಸೈಕಾಲಜಿಸ್ಟ್ ಶ್ವಾನ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಇವರಿಬ್ಬರು ಮೂವಿ ಎಂಡಿಂಗ್ನಲ್ಲಿ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಆ ಸೀನ್ ನೋಡೋಕ್ಕೆ ತುಂಬ ಎಮೋಷ್ನಲ್ ಆಗಿರುತ್ತೆ. ಮೂವಿ ಲಾಸ್ಟ್ ಸೀನಲ್ಲಿ ವಿಲ್ ಹಂಟಿಂಗ್ ಬರ್ತ್ಡೇಗೆ ತನ್ನ ಫ್ರೆಂಡ್ಸ್ ಎಲ್ಲರೂ ಕಲಿತು ಒಂದು ಹಳೆ ಕಾರ್ನ ಅವನಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಆಮೇಲೆ ಶ್ವಾನ್ ಮತ್ತು ಜೆರಾಲ್ಡ್ ಕೂಡ ಒಬ್ಬರಾಗ್ಬಿಡ್ತಾರೆ. ನೆಕ್ಸ್ಟ್ ಡೇ ವಿಲ್ ಫ್ರೆಂಡ್ ಚೆಕ್ ತನ್ನ ಮನೆಗೆ ಬಂದು ನೋಡ್ತಾನೆ. ಆದರೆ ವಿಲ್ ಮಾತ್ರ ಅಲ್ಲಿರಲ್ಲ. ಇದಕ್ಕೂ ಮುಂಚೆ ಹೇಳಿದಾಗೆ ನಮ್ಮ ಥರನೇ ನಮ್ಮ ಜೊತೆನೇ ಇದೇ ಊರಲ್ಲಿ ಇದ್ದರೆ ಅವನ ಲೈಫ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಅವನಿಗೆ ಇದಕ್ಕಿಂತ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದ ಚೆಕ್ ಮಾತುಗಳನ್ನು ವಿಲ್ ಒಬೆ ಮಾಡ್ತಾನೆ. ಅದರಿಂದ ಚೆಕ್ ಕೂಡ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಆಮೇಲೆ ವಿಲ್ ಹಂಟಿಂಗ್ ಆ ಜಾಬ್ನ ಬಿಟ್ಬಿಟ್ಟು ಶ್ವಾನ್ಗೆ ಆ ಲೆಟರ್ ಕೊಟ್ಟು ಸ್ಕೈಲರ್ನ ಹುಡ್ಕೊಂತ ಕ್ಯಾಲಿಫೋರ್ನಿಯಾಗೆ ಕಾರಲ್ಲ ಹೋಗ್ತಾನೆ. ಹಾಗೆ ಈ ಮೂವಿ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಮೂವಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು.